ರೂಪ ಬಸಂತನ ಕತೆ. ಒಂದು ಊರಿನಲ್ಲಿ ರೂಪ ಬಸಂತ ಎಂಬ ಹುಡುಗ ಇದ್ದನು. ಅವನು ತುಂಬಾ ಒಳ್ಳೆಯವನು ಮತ್ತು ದಯಾಳು. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಊರಿನ ಕೆರೆಯಲ್ಲಿ ನೀರು ಇರಲಿಲ್ಲ. ಜನರು ತುಂಬಾ ತೊಂದರೆ ಅನುಭವಿಸುತ್ತಿದ್ದರು. ಬಸಂತನಿಗೆ ತುಂಬಾ ಬೇಸರವಾಯಿತು. ಬಸಂತನು ಕಾಡಿಗೆ ಹೋದನು. ಅಲ್ಲಿ ಮಳೆ ದೇವರಿಗೆ ಪ್ರಾರ್ಥನೆ ಮಾಡಿದನು. ಮಳೆ ದೇವರು ಪ್ರತ್ಯಕ್ಷನಾಗಿ ವರವನ್ನು ಕೇಳಿದನು. ಬಸಂತನು ಊರಿನ ಕೆರೆಗೆ ನೀರು ಬೇಕೆಂದು ಕೇಳಿದನು. ಮಳೆ ದೇವರು ಒಪ್ಪಿ ಕೆರೆಯನ್ನು ತುಂಬಿಸಿದನು. ಊರಿನ ಜನರು ಸಂತೋಷಪಟ್ಟರು. ಬಸಂತನ ಒಳ್ಳೆಯತನಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವನು ನಿಜವಾದ ಹೀರೋ ಆದನು. ಈ ಕಥೆಯಿಂದ ನಾವು ಇತರರಿಗೆ ಸಹಾಯ ಮಾಡಬೇಕು ಎಂದು ತಿಳಿಯುತ್ತೇವೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ.